ಬಿಜೆಪಿ ಸಂಸದೀಯ ಮಾತು ಕೇಳಿದ್ರೆ ಶಾಕ್ ಆಗ್ತೀರಾ? ಪ್ರಧಾನಿ ಮೋದಿ ಅಮಿತ್ ಶಾ ಆಯ್ಕೆ ತಪ್ಪಾಯ್ತಾ? ನಾನು ಸಂಸದ ಸ್ಥಾನವನ್ನ ಖುಷಿ ಪಡ್ತಿಲ್ಲ. ಸಂಸದೆ ಸ್ಥಾನ ಭಿನ್ನವಾದದ್ದು, ಒಂದು ರೀತಿಯ ಸಾಮಾಜಿಕ ಸೇವೆ. ಪ್ರಧಾನಿ ಮೋದಿ ಅಮಿತ್ ಶಾ ಆಯ್ಕೆ ತಪ್ಪಾಯ್ತಾ? ನಾನು ಸಂಸದ ಸ್ಥಾನವನ್ನ ಖುಷಿ ಪಡ್ತಾ ಇಲ್ಲ. ಸಂಸದೆ ಸ್ಥಾನ ಭಿನ್ನವಾದದ್ದು, ಒಂದು ರೀತಿಯ ಸಾಮಾಜಿಕ ಸೇವೆ. ಅದು ಆದರೆ ಸಾಮಾಜಿಕ ಸೇವೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲ. ನನಗೆ ಜನರ ಸೇವೆ ಮಾಡಬೇಕು ಅಂತ ಯಾವತ್ತೂ ಅನ್ನಿಸಿಲ್ಲ. ನಾನು ಮಹಿಳೆಯರ ಹಕ್ಕಿಗೆ ಹೋರಾಡ್ತೇನೆ, ಆದರೆ ಅದು ಭಿನ್ನ. ಯಾರೋ ಹೇಳ್ತಾರೆ ನಲ್ಲಿ ಮುರಿದು ಹೋಗಿದೆ ಸರಿ ಮಾಡಿ ಅಂತ, ಯಾರೋ ಹೇಳ್ತಾರೆ ರೋಡ್ ಹಾಳಾಗಿದೆ ಸರಿ ಮಾಡಿ ಅಂತ. ನಾನೊಬ್ಬಳು ಸಂಸದೆ, ಆದರೆ ಜನ ನನ್ನಲ್ಲಿಗೆ ಪಂಚಾಯತ್ ಮಟ್ಟದ ಸಮಸ್ಯೆ ತಗೊಂಡು ಬರ್ತಾರೆ. ಇದು ರಾಜ್ಯ ಸರ್ಕಾರದ ಕೆಲಸ ಅಂದರೆ ನಿಮ್ಮ ದುಡ್ಡಲ್ಲಿ ಮಾಡಿ ಅಂತಾರೆ. ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಪ್ರತಿಕ್ರಿಯೆ ಅವತ್ತೇ ಹೇಳಿದ್ರು ಜನ ಸೋಷಿಯಲ್ ಮೀಡಿಯಾದಲ್ಲಿ, ಮಂಗನ ಕೈಯಲ್ಲಿ ಬಂದೂಕು ಕೊಡಬೇಡ್ರಯ್ಯ, ಅಲ್ಲಲ್ಲಿ ಗುಂಡು ಹಾಕುತ್ತೆ ಅದು ಅಂತ. ಕೇಳಿಸ್ಕೊಂಡಿಲ್ಲ ಮೋದಿ ಸಚಿವ ಸಂಪುಟ. ಅವರಿಗದೇನಿತ್ತೋ ಈಕೆಗದೇನಾಯಿತೋ, ಸಂಸದೆ ಆದ್ಲು. ಈಗ ನೋಡಿ ಹೇಳ್ತಾ ಇರೋದು, ಹಿಮಾಚಲ ಪ್ರದೇಶದಲ್ಲಿ ಪ್ರವಾಹದಿಂದ ಕಂಡು ಕೇಳರಿಯದ ಅನಾಹುತ. ಪ್ರವಾಹ ಸಮಯದಲ್ಲಿ ಬಾರದ ಕೆಲ ದಿನಗಳ ಹಿಂದೆಯಷ್ಟೇ ಭೇಟಿ ಕೊಟ್ಟಿಲ್ಲ ಕಂಗನಾ. ಈಗ ಯಾಕೆ ಬಂದಿದ್ದೀರಿ ಎಂದು ಜನರಿಂದ ಕಂಗನಾಗೆ ಹಿಗ್ಗಾಮುಗ್ಗಾ ಕ್ಲಾಸು. ಬಿಜೆಪಿ ಸಂಸದೀಯ ಮಾತು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಿ. ಅವತ್ತು ಪಾಪ ರೈತರ ಮಗಳು, ರೈತರ ಬಗ್ಗೆ ಈಕೆ ಬಾಯಿಗೆ ಬಂದಂಗೆ ಮಾತನಾಡಿತಿ ಅಮ್ಮ. ಸಿನಿಮಾ ಸೆಟ್ಟಲ್ಲಿ ಮಾತಾಡ್ದಂಗೆ ಸಂಸದೆಯಾಗಿಯೂ ಮಾತಾಡಬಹುದು ಅನ್ಕೊಂಡೈತೇನು. ಆ ರೈತನ ಮಗಳು ಏರ್ಪೋರ್ಟ್ನಲ್ಲೇ ಸಂಸದೆ ಅನ್ನೋದು ಲೆಕ್ಕ ನೋಡ್ದಲೆ, ಸಂಸದೆ ಅನ್ನೋದು ಮುಲಾಜಿಟ್ಕಳ್ದಲೆ, ಆ ಬಿಳಿ ಕೆನ್ನೆಗೆ ಕೆಂಪು ಸಾಲುವರಂಗೆ ಎರಡು ತಟ್ಟದ್ಲು. ಈಗ ಮತ್ತೆ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ನಾನೊಬ್ಳು ಸಂಸದೆ, ಸಂಸದೆ ಅಂದ್ರೆ ಇವ್ರು ಏನು ಅನ್ಕೊಂಡಿದ್ದಾರೆ, ಮಂಗಳ ಗ್ರಹದ ಜೀವಿಗಳು ಅನ್ಕೊಂಡಿದಾರೋ ಏನು? ಜನರಿಂದ ಆಯ್ಕೆಯಾದ ಸಂಸದೆ ಅಥವಾ ಸಂಸದ ಯಾರೇ ಆಗಿರಲಿ, ಪಂಚಾಯತ್ ಮಟ್ಟದ ಸಮಸ್ಯೆಗಳನ್ನು ನಿಮಗೆ ಹೇಳೋದ್ರಲ್ಲಿ ತಪ್ಪಿಲ್ಲ. ಅದು ಹೆರಿಗೆ ಮನೆಯ ಹೆರಿಗೆಯಾದ ಮಹಿಳೆಯ ಸಂಕಟವನ್ನು ನಿಮಗೆ ಹೇಳ್ಬೋದು, ಅದು ತಪ್ಪಿಲ್ಲ. ಪಂಚಾಯತ್ ಮಟ್ಟದ ಸಮಸ್ಯೆಗಳನ್ನು ಇವರು ಗಮನಕ್ಕೂ ಕೊಡಬಾರ್ದಂತೆ. ಲೋಕಸಭೆಯಲ್ಲಿ ಮಾತ್ರ ಚರ್ಚಿಸಲ್ಪಡುವಂಥ ವಿಚಾರಗಳನ್ನು ಮಾತ್ರ ಕಂಗನಾಳ ಕರ್ಣಬುಡಗಳಿಗೆ ಹಾಕಬೇಕಂತ ಎಮ್ಮನ ಮಾತು ಕೇಳಿ ಮೋದಿ ಸಚಿವ ಸಂಪುಟದಲ್ಲಿ ಸಂಸದೆಯಾಗಿರ್ತಕ್ಕಂತಹ ಕಂಗನಾ ರಣಾವತ್, ಬಿಜೆಪಿ ಕಂಗನಾ ರಣಾವತ್ ಪ್ರತಿಕ್ರಿಯೆ ನಿಜಕ್ಕೂ ಕೂಡ ಒಂದು ಕಡೆ ಹೇಳ್ತಾರೆ ಅವರು, ನನಗೆ ಜನಸೇವೆ ಮಾಡುವಂಥ ಇರಾದೆ ಇರಲಿಲ್ವಂತೆ, ಮಹಿಳೆಯರ ಪರವಾಗಿ ಮಾತ್ರ ಮಾತನಾಡಬಹುದಾದಂತಹ ಇರಾದೆ ಇದ್ದಿದ್ದಂತೆ. ಎಲ್ಲಾದರೂ ಲೇಡೀಸ್ ಹಾಸ್ಟೆಲ್ ಮಾಡ್ಕೊಂಡು ವಾರ್ಡನ್ ಆಗಿರ್ಬೋದಾಗಿತ್ತಲ್ಲ. ನಿಮಗೆ ಬರೀ ಮಹಿಳೆಯರ ಪರವಾಗಿ ಮಾತನಾಡಬೇಕು ಅನ್ನೋ ತಾತ್ಪರ್ಯಗಳು ಮಾತ್ರ ಇದ್ದಿದ್ದರೆ ಎಲ್ಲಾದರೂ ಲೇಡೀಸ್ PG ಮಾಡ್ಕೊಂಡು ವಾರ್ಡನ್ ಆಗಬಹುದಾಗಿತ್ತು. ಮತ್ತ್ಯಾಕೆ ರಾಜಕೀಯಕ್ಕೆ ಬಂದ್ರಿ? ಸಮಾಜದ ಬಗ್ಗೆ ನನಗೆ ಕಾಳಜಿ ಇಲ್ಲ, ಬರೀ ಮಹಿಳೆಯರ ಮೇಲೆ ಮಾತ್ರ ಕಾಳಜಿ. ತಮಿಳುನಾಡಿನಲ್ಲಿ ಒಂದು ಹೆಣ್ಣು ಮಗಳನ್ನ, ಆಕೆಗೆ ಋತುಸ್ರಾವ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಪರೀಕ್ಷೆಯಿಂದ ಹೊರಹಟ್ಟಲಾಯಿತು. ಈ ಮಂಗ ಕಾಣಿಸ್ಕೊಂಡಿಲ್ಲ ಅವತ್ತಿನ ದಿನ, ಈ ಮಂಗ ಅವತ್ತಿನ ದಿನ ಪ್ರತ್ಯಕ್ಷ ಆಗಿರಲಿಲ್ಲ. ಈಗ ಹೇಳುತ್ತೆ ನಾನು ಮಹಿಳೆಯರ ಪರ ಮಾತ್ರ ಮಾತನಾಡಬೇಕಾದ ಇರಾದೆಯನ್ನ ಇಟ್ಟುಕೊಂಡಿರುವ ಮಹಿಳೆ ಅಂತ. ಸಾಮಾಜಿಕ ಸೇವೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲ, ಮತ್ತಿನ್ನೇನು. ನನಗೆ ಜನರ ಸೇವೆ ಮಾಡಬೇಕು ಅಂತ ಯಾವತ್ತೂ ಅನ್ನಿಸಿಲ್ಲ. ನಾನು ಮಹಿಳೆಯರ ಹಕ್ಕಿಗೆ ಹೋರಾಡ್ತೇನೆ, ಆದರೆ ಅದು ಭಿನ್ನ. ಯಾರೋ ಹೇಳ್ತಾರೆ ನಲ್ಲಿ ಮುರಿದು ಹೋಗಿದೆ ಸರಿ ಮಾಡಿ ಅಂತ. ನೋಡಿ ಅಪಹಾಸ್ಯ ಮಾಡೋದು ನೋಡಿ ಹೆಣ್ಣುಮಗಳು. ಮತ್ತಿನ್ಯಾರೋ ಹೇಳ್ತಾರೆ ರೋಡ್ ಹಾಳಾಗಿದೆ ಸರಿ ಮಾಡಿ ಅಂತ. ನಾನೊಬ್ಬಳು ಸಂಸದೆ, ಆದರೆ ಜನ ನನ್ನಲ್ಲಿಗೆ ಪಂಚಾಯತ್ ಮಟ್ಟದ ಸಮಸ್ಯೆ ತಗೊಂಡು ಬರ್ತಾರೆ. ಇದು ರಾಜ್ಯ ಸರ್ಕಾರದ ಕೆಲಸ ಅಂದರೆ ನಿಮ್ಮ ದುಡ್ಡಲ್ಲಿ ಮಾಡಿ ಅಂತಾರೆ. ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಪ್ರತಿಕ್ರಿಯೆ. ರಾಜ್ಯ ಮಟ್ಟದ ಸಮಸ್ಯೆಗಳನ್ನು ಹೇಳಬಾರ್ದಂತೆ ಈಕೆ. ಈಗ ರಾಷ್ಟ್ರೀಯ ಮಟ್ಟದ ಸಮಸ್ಯೆಗಳನ್ನು ಸಾಲು ಹೇಳ್ತೀವಿ, ಸರಿ ಮಾಡೋದಕ್ಕೆ ಸಾಧ್ಯನಾ? ಈಕೆಗೆ ಸರಿ ಮಾಡೋದಕ್ಕೆ ಸಾಧ್ಯನಾ? ದೇಶದಲ್ಲಿ ಕೋಮು ಸಾಮರಸ್ಯ ಹಾಳಾಗಿ ಹಳ್ಳ ಹಿಡಿದೋಗಿದೆ, ಸರಿ ಮಾಡ್ತೀರೇನು? ದೇಶದಲ್ಲಿ ಸೌಹಾರ್ದತೆಗೆ ಬೆಂಕಿ ಇಟ್ಟು
ಸೌಹಾರ್ದತೆ ಸತ್ತು ಹೋಗಿದೆ. ಸರಿ ಮಾಡ್ತೀರೇನು? ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ ಮನುಷ್ಯರನ್ನು ಥಳಿಸಲಾಗ್ತಾ ಇದೆ, ಮನುಷ್ಯರ ಮನೆಗಳಿಗೂ ದಾಳಿ ಮಾಡಲಾಗ್ತಾ ಇದೆ. ಇದನ್ನು ಸರಿ ಮಾಡೋದಕ್ಕೆ ಸಾಧ್ಯನಾ? ಕಂಗನಾ ರಣಾವತಿಗೆ ರಾಜ್ಯ ಮಟ್ಟದ ಬೇಡವಂತೆ, ಬೂತ್ ಮಟ್ಟದ ಬೇಡವಂತೆ, ಪಂಚಾಯತ್ ಮಟ್ಟದ ಬೇಡವಂತೆ. ಸೊ ಇದು ಕಂಗನಾ ರಣಾವತ್ ರಂಪಾಟದ ಒಂದು ಸಣ್ಣ ಕತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.